ಹಾಯ್ ಎಲ್ರಿಗೂ ನಮಸ್ಕಾರ. ವಸಂತ ಕನ್ನಡ ಲಾಗ್ಗೆ ಸ್ವಾಗತ. ಇಂದು ನಾವು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳ ವಿಶೇಷವಾದ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಎಂದು ಕರೆಯಲ್ಪಡುವ ಈ ಪವಿತ್ರ ದಿನದ ಮಹತ್ವ, ಪೂಜಾ ವಿಧಾನ ಮತ್ತು ಈ ವ್ರತವನ್ನು ಯಾಕೆ ಆಚರಿಸ್ತಾರೆ ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಭೀಮನ ಅಮಾವಾಸ್ಯೆ ಅಂತ ಅಂದರೆ ಒಂದು ಸಾಮಾನ್ಯವಾದ ಅಮಾವಾಸ್ಯೆ ಅಲ್ಲ. ನಮ್ಮ ಕುಟುಂಬದ ಸುಖ, ಸಂತೋಷ, ಐಶ್ವರ್ಯ ಮತ್ತು ದಾಂಪತ್ಯ ಜೀವನ ಒಳಿತಿಗಾಗಿ ಭಕ್ತಿಯಿಂದ ಪೂಜೆ ಮಾಡುವ ವಿಶೇಷ ದಿನವೆಂದು ಅನೇಕ ಕುಟುಂಬಗಳಲ್ಲಿ ಆಚರಿಸುತ್ತಾರೆ. ಹಾಗಾದರೆ ಭೀಮನ ಅಮಾವಾಸ್ಯೆ ಅಂತ ಅಂದರೆ ಆಷಾಢ ಮಾಸದ ಅಮಾವಾಸ್ಯೆಯ ದಿನವನ್ನು ಕರ್ನಾಟಕದ ಅನೇಕ ಭಾಗಗಳಲ್ಲಿ ಭೀಮನ ಅಮಾವಾಸ್ಯೆ ಎಂದು ಕರೆಯಲ್ಪಡುತ್ತಾರೆ. ಈ ದಿನ ಶಿವನನ್ನು ಜ್ಯೋತಿರ್ಭೀಮೇಶ್ವರ ರೂಪದಲ್ಲಿ ಪೂಜಿಸುವ ಸಂಪ್ರದಾಯ ಕೂಡ ಇದೆ. ಶಿವನು ಜ್ಯೋತಿ ಸ್ವರೂಪನಾಗಿ ನಮ್ಮ ಜೀವನದಲ್ಲಿ ಅಜ್ಞಾನವೆಂಬ ಕತ್ತಲೆಯನ್ನು ದೂರ ಮಾಡಿ ಜ್ಞಾನವೆಂಬ ಬೆಳಕನ್ನು ನೀಡಲಿ ಎಂಬ ಭಾವನೆಯೊಂದಿಗೆ ದೀಪಗಳನ್ನು ಬೆಳಗಿಸಲಾಗುತ್ತದೆ. ಅಮಾವಾಸ್ಯೆ ಎಂದರೆ ಚಂದ್ರನ ಬೆಳಕು ಕಾಣಿಸದ ರಾತ್ರಿ. ಆದರೆ ಇದೇ ದಿನ ನಾವು ಮನೆಯಲ್ಲಿ ದೀಪ ಬೆಳಗಿಸಿ ನಮ್ಮ ಜೀವನದಲ್ಲಿಯೂ ಸದಾ ಬೆಳಕು ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಭೀಮನ ಅಮಾವಾಸ್ಯೆ ಪೂಜೆಯನ್ನು ಯಾಕೆ ಮಾಡ್ತಾರೆ? ಈ ಪೂಜೆಯನ್ನು ಮುಖ್ಯವಾಗಿ ದಾಂಪತ್ಯ ಜೀವನದ ಸುಖ, ಕುಟುಂಬದ ನೆಮ್ಮದಿ, ಪತಿ ಪತ್ನಿಯ ನಡುವೆ ಪ್ರೀತಿ, ಪರಸ್ಪರ ಗೌರವ, ಮನೆಯಲ್ಲಿ ಶುಭ ಮತ್ತು ಸಮೃದ್ಧಿಗಾಗಿ ಭಕ್ತಿಯಿಂದ ಆಚರಿಸುತ್ತಾರೆ. ಕೆಲವು ಕಡೆಯಲ್ಲಿ ಮಹಿಳೆಯರು ಈ ದಿನ ವಿಶೇಷ ವ್ರತವನ್ನು ಆಚರಿಸುತ್ತಾರೆ. ಹಾಗೆಯೇ ಭೀಮನ ಅಮಾವಾಸ್ಯೆಯ ಪವಿತ್ರ ದಿನದಂದು ನಾವು ನಮ್ಮ ಕುಟುಂಬಕ್ಕಾಗಿ ಮಾತ್ರವಲ್ಲದೆ ಎಲ್ಲರ ಒಳಿತಿಗಾಗಿ ಕೂಡ ಪ್ರಾರ್ಥಿಸೋಣ. ಲೋಕಃ ಸಮಸ್ತಃ ಸುಖಿನೋ ಭವಂತು ಎಂದು ಮನಸ್ಸಿನಿಂದ ಹೇಳೋಣ. ಎಲ್ಲರ ಮನೆಯಲ್ಲೂ ಸುಖ, ಸಂತೋಷ ಇರಲಿ. ಎಲ್ಲರ ಜೀವನದಲ್ಲೂ ನೆಮ್ಮದಿ ಇರಲಿ. ಶಿವನ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ. ಜ್ಯೋತಿರ್ಭೀಮೇಶ್ವರ ಸ್ವಾಮಿಗೆ ಜಯ, ಪರಮೇಶ್ವರನಿಗೆ ಜಯ. ಓಂ ನಮೋ ಶಿವಾಯ. ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ವಸಂತ ಕನ್ನಡ ಲಾಗ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.